ನಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಸ್ಕೀಮ್ಗಳಿರಬೇಕು ಈ ಥರದೊಂದು ಡೌಟು ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗೆ ಇದ್ದೇ ಇರುತ್ತೆ. ಇದನ್ನು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಬರೋಣ. ಸೊ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಾಗ ಎರಡು ರೀತಿ ಪೋರ್ಟ್ಫೋಲಿಯೋ ಬರುತ್ತೆ. ಒಂದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ, ಇನ್ನೊಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂತಂದರೆ ಲಿಮಿಟೆಡ್ ಸ್ಕೀಮ್ಸ್ಗಳಲ್ಲಿ ಹಾಕಿದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಅ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಒಂದು ಅಥವಾ ಎರಡೇ ಸ್ಕೀಮ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಹೈಯರ್ ರಿಸ್ಕ್ನೂ ಇರುತ್ತೆ, ಹೈಯರ್ ರಿಟರ್ನು ಸಿಗುವಂಥ ಚಾನ್ಸಸ್ ಇರುತ್ತೆ. ನೀವು ಹಾಕಿರುವಂಥ ಒಂದು ಅಥವಾ ಎರಡು ಸ್ಕೀಮ್ಗಳು ಚೆನ್ನಾಗಿ ಏನಾದರೂ ಪರ್ಫಾರ್ಮೆನ್ಸ್ ಮಾಡ್ತು ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಒಂದು ವೇಳೆ ಆ ಎರಡು ಸ್ಕೀಮ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋದಲ್ಲಿ ಒಂದು 3 to 4 ಸ್ಕೀಮ್ಸ್ ಇದ್ದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಇಸ್ ಅ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಇಲ್ಲಿ ನಿಮಗೆ ಒಂದು ಸ್ಕೀಮ್ ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೂ ಕೂಡ ಇನ್ನೊಂದು ಸ್ಕೀಮಲ್ಲಿ ಒಂದು ಗ್ರೋತ್ ಬಂದಿರುತ್ತೆ. ಅದಕ್ಕೋಸ್ಕರ ಯು ಶುಡ್ ಹ್ಯಾವ್ ಅ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಹಾಗಂತೇಳಿ ಇಟ್ ಶುಡಂಟ್ ಬಿ ಹ್ಯಾವ್ ಟು ಮಚ್ ಆಫ್ ಡೈವರ್ಸಿಫೈಡ್. ಸೊ 10 ಸ್ಕೀಮು 15 ಸ್ಕೀಮ್ ಇದ್ದರೆ ಏನಾಗುತ್ತೆ, ಓವರ್ ಡೈವರ್ಸಿಫೈ ಆಗುತ್ತೆ, ನಿಮಗೆ ರಿಟರ್ನ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯು ಶುಡಂಟ್ ಬಿ ಹ್ಯಾವ್ ಅ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ, ಯು ಶುಡ್ ನಾಟ್ ಬಿ ಹ್ಯಾವ್ ಅ ಟು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಮಧ್ಯದಲ್ಲಿ ನೀವು ಇರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಗೋಲ್ ಏನು, ನಿಮ್ಮ ರಿಸ್ಕ್ ಆಪಟೈಟ್ ಏನು, ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಅಗ್ರೆಸಿವ್ ಇನ್ವೆಸ್ಟರ್ ಅಥವಾ ಮಾಡರೇಟಿವ್ ಇನ್ವೆಸ್ಟರ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಅಗ್ರೆಸಿವ್ ಇನ್ವೆಸ್ಟರ್ ಅಂತಂದರೆ ಸ್ವಲ್ಪ ವಾಲಟಿಲಿಟಿ ತಡ್ಕೊತೀನಿ ಮತ್ತು ನನಗೆ ಜಾಸ್ತಿ ರಿಟರ್ನ್ ಬೇಕು ಅನ್ನೋರಿಗೆ ವಿ ಕಾಲ್ ಇಟ್ ಇಸ್ ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಕರಿತೀವಿ. ಮಾಡರೇಟಿವ್ ಇನ್ವೆಸ್ಟರ್ ಅಂತಂದರೆ ನಾನು ವಾಲಟಿಲಿಟಿನ ಅಷ್ಟಾಗಿ ತಡ್ಕೊಳ್ಳಲ್ಲ, ನನಗೂ ಸ್ಟೇಬಲ್ ರಿಟರ್ನ್ ಬೇಕನ್ನೋರಿಗೆ ವಿ ಕಾಲ್ ಇಟ್ ಇಸ್ ಅ ಮಾಡರೇಟಿವ್ ಇನ್ವೆಸ್ಟರ್ ಅಂತ ಕರಿತೀವಿ. ಅದಾದಮೇಲೆ ನೀವು ಒಂದು 10,000 ರೂಪಾಯಿ SIP ಮಾಡ್ತೀರ ಅಂತಂದರೆ ಒಂದು 3 ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. 20,000 ರೂಪಾಯಿ ಮಾಡ್ತೀರ ಅಂತಂದರೆ 4 ಸ್ಕೀಮ್ ಇರಬೇಕು. ಸೊ 50,000 ರೂಪಾಯಿ ಮಾಡ್ತೀರ ಅಂತಂದರೆ ಒಂದು 5 ಸ್ಕೀಮ್ ಇರಬೇಕು. 1,00,000 ರೂಪಾಯಿ ಮಾಡ್ತೀರ ಅಂತಂದರೆ ಒಂದು 6ರಿಂದ 8 ಸ್ಕೀಮ್ ಇದ್ದರೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.